ಡ್ರೈವ್ ಕೋಲಾಹಲ ಹೇಗೆ ಸೃಷ್ಟಿ ಮಾಡಿದೆ ರಾಜ್ಯಾದ್ಯಂತ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಈಗ ಮಗನ ನಂತರ ಅಪ್ಪನಿಗೂ ಕೂಡ ಸಂಕಷ್ಟ ಮುಂದುವರಿತಾ ಇದೆ. ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಅಂತ ಹೇಳಿ ತನಿಖಾಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾರಣ 3 ದಿನದಿಂದ ಬಹಿರಂಗವಾಗಿ ಎಲ್ಲೂ ಕೂಡ ಎಚ್ ಡಿ ರೇವಣ್ಣ ಅವರು ಕಾಣಿಸಿಕೊಳ್ತಾ ಇಲ್ಲ. ಹೀಗಾಗಿ ಲುಕ್ಔಟ್ ನೋಟಿಸ್ ಇವರ ವಿರುದ್ಧ ಕೂಡ ಜಾರಿಯಾಗೋ ಸಾಧ್ಯತೆ ಇದೆ. ದೇಶ ಬಿಟ್ಟು ಹೋಗುವಂತಹ ಭಯದಲ್ಲಿ ತನಿಖಾಧಿಕಾರಿಗಳು ಇದ್ದಾರೆ. ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಒಂದ್ ವೇಳೆ ಅವ್ರು ಅಬ್ಸ್ಕಾಂಡ್ ಆಗ್ಬಿಟ್ರೆ ಅನ್ನೋ ನಿಟ್ಟಿನಲ್ಲಿ ಮೊದಲೇ ಸೂಚನೆಯನ್ನ ಕೊಡೋ ಸಾಧ್ಯತೆ ಇದೆ. ನೋಡಿ, ಬರೀ ಲುಕ್ಔಟ್ ನೋಟಿಸ್ ಬರೀ ಏರ್ಪೋರ್ಟ್ಗಳಿಗೆ ಮಾತ್ರ ಸೀಮಿತ ಆಗಲ್ಲ, ಪೋರ್ಟ್ಗಳಿಗೂ ಕೂಡ ಸೀಮಿತ ಆಗುತ್ತೆ. ಪೋರ್ಟ್ ಅಂದ್ರೆ ಬಂದರು ಅಥವಾ ಗಡಿ ಇರುವಂತಹ, ಗಡಿಯನ್ನ ಹಂಚಿಕೊಳ್ಳುವಂತಹ ಭಾಗ, ಇಲ್ಲೆಲ್ಲವೂ ಕೂಡ ಒಂದು ಲುಕ್ಔಟ್ ನೋಟಿಸ್ ಅನ್ನ ಇಷ್ಟು ವರ್ಷದ ವ್ಯಕ್ತಿ ಈ ರೀತಿ ನಮಗೆ ಬೇಕಾಗಿದ್ದಾರೆ, ಈ ತರದೊಂದು ಕಾನೂನು ಪ್ರಕ್ರಿಯೆ ಬಾಕಿ ಇದೆ, ಸೊ ಇವರೇನಾದ್ರು ಕಂಡು ಬಂದ್ರೆ ಮಾಹಿತಿ ಕೊಡಿ ಅಂತ ಹೇಳಿ ಒಂದು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಒಂದು ಬ್ಯೂರೋಕ್ರಸಿಗಳ ಸಾಮಾನ್ಯವಾದಂತಹ ಕಾನೂನು ಪ್ರಕ್ರಿಯೆ. ಸೊ ಈ ಹಾದಿಯನ್ನ ತುಳಿಬೇಕು ಅಂತ ಹೇಳಿ ಸದ್ಯಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕಾರಣ 3 ದಿನದಿಂದ ಎಚ್ ಡಿ ರೇವಣ್ಣ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವರು ಈ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ 21ನೇ ತಾರೀಕಿನಿಂದಲೇ ತುಂಬಾ ಲೋ ಪ್ರೊಫೈಲ್ ಅಥವಾ ಲೋಕಿಯನ್ನ ಮೇಂಟೈನ್ ಮಾಡ್ತಾ ಇದ್ರು. ಎಲ್ಲೂ ಕೂಡ ಆಚೆ ಬರ್ತಾ ಇರಲಿಲ್ಲ. 1-2 ಸಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆ ರಿಯಾಕ್ಷನ್ ಅಲ್ಲಿ ಹೇಳಿದವರು ಇಷ್ಟು, ನಾನು ತನಿಖೆಯನ್ನು ಎದುರಿಸ್ತೀನಿ, ಎಲ್ಲಾ ರೀತಿಯಾದಂತಹ ತನಿಖೆಗೂ ಸಿದ್ಧ ಅಂತ. ಬಟ್ ಇಲ್ಲಿ ತನಕ ಅವರು ಹಾಜರಿನೇ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಲುಕ್ಔಟ್ ನೋಟಿಸ್ ಅನ್ನ ಯಾವಾಗ ಹಾಗಾದ್ರೆ ಜಾರಿ ಮಾಡಬಹುದು, ಆಮೇಲೆ ಏನೇನ್ ರೀಸನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಮತ್ತೆ 3 ನೋಟಿಸ್ ರಿಸೀವ್ ಆಗಿದ್ರು ಕೂಡ ಅವ್ರು ಗೈರಾಗೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದು ಯಾಕೆ ಅನ್ನೋದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಸಿಗ್ತಾ ಇದೆಯಾ ಅವ್ರ ಕಡೆಯಿಂದ? ಅಂತ ಏನಂದ್ರೆ ಪ್ರಮುಖವಾಗಿ ಇದು ಬೇಲಬಲ್ ಕೇಸ್ ಆಗಿರುವಂತದ್ದು. ಯಾಕಂದ್ರೆ ಬೇಲಬಲ್ ಸೆಕ್ಷನ್ಸ್ ಇರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ಬಂಧನದ ಭೀತಿಗಳಿರಲಿಲ್ಲ. ಆದ್ರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಮತ್ತು ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ ಕೂಡ ಬಹಿರಂಗವಾಗಿ ಅಂದ್ರೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ರೇವಣ್ಣ ಅವರು ಪತ್ತೆ ಆಗ್ತಾ ಇಲ್ಲ, ಅಂದ್ರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಒಂದು ದಿನ ಅಂದ್ರೆ ಕಳೆದ 3 ದಿನಗಳ ಹಿಂದೆ ಒಂದು ಜಾಗದಲ್ಲಿ ಅವರು ಪತ್ತೆ ಆಗಿದ್ರು, ಅದನ್ನ ಹೊರತುಪಡಿಸಿ ಎಲ್ಲೂ ಕೂಡ ಪತ್ತೆ ಆಗಿಲ್ಲದೆ ಇರುವಂತದ್ದು ಸಾಮಾನ್ಯವಾಗಿ ತನಿಖಾಧಿಕಾರಿಗಳಿಗೆ ಒಂದು ಭಯ ಉಂಟಾಗಿರುವಂತದ್ದು. ಯಾಕಂದ್ರೆ ಅವರ ಮಗ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೇಶ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಅವರನ್ನ ಸಂಪರ್ಕ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಜೊತೆಗೆ ಅವರನ್ನ ಕರೆದು ವಿಚಾರಣೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದೇ ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಲೋಕೌಟ್ ನೋಟಿಸ್ ಅನ್ನು ಕೂಡ ಜಾರಿಯನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರೇವಣ್ಣ ಅವರು ಕೂಡ ದೇಶವನ್ನು ಬಿಟ್ಟು ಹೋಗುವಂತ ಭಯ ಈಗ ತನಿಖಾಧಿಕಾರಿಗಳಿಗೆ ಕಾಣ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ವಿರುದ್ಧ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಬೇಕು ಅನ್ನೋ ಒಂದು ಚಿಂತನೆ ಇದೆ. ಬಹುತೇಕ ಇವತ್ತು ಸಂಜೆ ಒಳಗಡೆ ರೇವಣ್ಣ ಅವರ ವಿರುದ್ಧ ಕೂಡ ಲುಕ್ಔಟ್ ನೋಟಿಸ್ ಜಾರಿ ಆಗುವಂತ ಸಾಧ್ಯತೆಗಳಿವೆ. ಅವರು ಕೂಡ ದೇಶವನ್ನ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಜೊತೆಗೆ ಅವರ ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ದಾಖಲಾಗ್ತಾ ಇದಾವೆ. ನಾನ್ ಬೇಲಬಲ್ ಕೇಸ್ ಕೂಡ ದಾಖಲಾಗುವಂತ ಸಾಧ್ಯತೆಗಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರೇವಣ್ಣ ಯಾವ ರೀತಿಯಲ್ಲಿ ಮೂವ್ ಅನ್ನ ಮಾಡ್ತಾರೆ, ಜೊತೆಗೆ ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಕ್ರಮ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ತನಿಖೆಗೆ ಅಸಹಕಾರ ಕೊಡೋದನ್ನ ಮುಂದುವರಿಸಿರುವಂತಹ ಎಚ್ ಡಿ ರೇವಣ್ಣ ಅವರು ಸಾರ್ವಜನಿಕವಾಗಿ ಕೂಡ ಕಾಣಿಸ್ಕೊಳ್ದೇ ಇರೋದ್ರ ಪರಿಣಾಮ ಮಗನ ಹಾದಿಯನ್ನೇ ಎಲ್ಲಿ ಅಪ್ಪ ಕೂಡ ತುಳಿತಾರೆ, ಪಲಾಯನ ಆಗೋದ್ರ ಮೂಲಕ ಅನ್ನೋ ಭೀತಿ ಸಹಜವಾಗಿ ತನಿಖಾಧಿಕಾರಿಗಳನ್ನ ಕಾಡ್ತಾ ಇದೆ. ಹೀಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಬೇಕು ಅಂತ ಸಿದ್ಧತೆಯಲ್ಲಿದ್ದಾರೆ.